ಇಂದಿಗೂ ಅಸ್ತಿತ್ವದಲ್ಲಿರುವ ಬೈಬಲ್ ಕಥೆಗಳ 10 ಭೌತಿಕ ಸಾಕ್ಷಿಗಳು. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನೆಲ್ಗೆ ಮತ್ತೆ ಸ್ವಾಗತ. ಇಲ್ಲಿ ನಾವು ಬೈಬಲ್ನ ಅದ್ಭುತಗಳನ್ನು ಅನ್ವೇಷಿಸುತ್ತೇವೆ ಮತ್ತು ಅದು ಇಂದಿಗೂ ನಮ್ಮ ಲೋಕದೊಂದಿಗೆ ಹೇಗೆ ಸಂಪರ್ಕ ಹೊಂದಿದೆ ಎಂಬುದನ್ನು ತಿಳಿದುಕೊಳ್ಳುತ್ತೇವೆ. ಇಂದು ನಾವು ಮಾತನಾಡಲಿರುವ ವಿಷಯ ತುಂಬಾ ಆಸಕ್ತಿದಾಯಕ. ಇಂದಿಗೂ ಭೂಮಿಯ ಮೇಲೆ ಕಂಡುಬರುವ ಬೈಬಲ್ ಕಥೆಗಳ ನಿಜವಾದ ಭೌತಿಕ ಸಾಕ್ಷಿಗಳು. ಇವು ಕೇವಲ ಕಥೆಗಳು ಮಾತ್ರವಲ್ಲ, ಬೈಬಲ್ನಲ್ಲಿ ವಿವರಿಸಲಾದ ಘಟನೆಗಳಿಗೆ ಹೊಂದಿಕೆಯಾಗುವ ಸ್ಥಳಗಳು, ವಸ್ತುಗಳು ಮತ್ತು ಪ್ರಕೃತಿಯ ರಚನೆಗಳಿವೆ. ಆದ್ದರಿಂದ ಇಂದಿಗೂ ಅಸ್ತಿತ್ವದಲ್ಲಿರುವ ಬೈಬಲ್ ಕಥೆಗಳ 10 ಭೌತಿಕ ಸಾಕ್ಷ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ. 1. ಸೀನಾಯಿ ಪರ್ವತ. ಬೈಬಲ್ ಪ್ರಕಾರ ದೇವರು ಮೋಶೆಗೆ 10 ಆಜ್ಞೆಗಳನ್ನು ನೀಡಿದ ಸ್ಥಳ ಇದೆ. ಆದರೆ ನಿಮಗೆ ಗೊತ್ತೇ, ಸೌದಿ ಅರೇಬಿಯಾದಲ್ಲಿ ಜಬೆಲ್ ಅಲ್ ಲೌಜ್ ಎಂಬ ಪರ್ವತವಿದೆ. ಕೆಲವರು ಇದನ್ನೇ ನಿಜವಾದ ಸೀನಾಯಿ ಪರ್ವತ ಎಂದು ನಂಬುತ್ತಾರೆ. ಈ ಪರ್ವತದ ತುದಿ ಕಪ್ಪಾಗಿ ಸುಟ್ಟಂತೆ ಕಾಣುತ್ತದೆ. ದೇವರು ಬೆಂಕಿಯಲ್ಲಿ ಪರ್ವತದ ಮೇಲೆ ಇಳಿದನು ಎಂಬ ಬೈಬಲ್ ವಿವರಣೆಗೆ ಇದು ಹೊಂದಿಕೆಯಾಗುತ್ತದೆ ಎಂದು ಹಲವರು ನಂಬುತ್ತಾರೆ. 2. ಮೋಶೆ ಹೊಡೆದ ಬಂಡೆ. ಇಸ್ರಾಯೇಲಿಯರಿಗೆ ನೀರು ನೀಡಲು ಮೋಶೆ ಬಂಡೆಯನ್ನು ಹೊಡೆದನು ಎಂದು ಬೈಬಲ್ ಹೇಳುತ್ತದೆ. ಈ ಘಟನೆ ಹೋರೇಬ್ ಎಂಬ ಸ್ಥಳದಲ್ಲಿ ನಡೆದಿದೆ ಎಂದು ಹೇಳಲಾಗಿದೆ. ಸೌದಿ ಅರೇಬಿಯಾದ ಮರಳುಭೂಮಿಯಲ್ಲಿ ಮಧ್ಯದಲ್ಲಿ ಬಿರುಕು ಬಿದ್ದಿರುವ ಒಂದು ದೊಡ್ಡ ಬಂಡೆ ಕಂಡುಬರುತ್ತದೆ. ಅದರ ಕೆಳಭಾಗದಲ್ಲಿ ನೀರಿನ ಪ್ರವಾಹದಿಂದ ಉಂಟಾದ ಗುರುತುಗಳು ಇವೆ. ಇದು ಅರಣ್ಯದಲ್ಲಿ ದೇವರು ಒದಗಿಸಿದ ಅದ್ಭುತವನ್ನು ನೆನಪಿಸುವಂತೆ ಇದೆ. 3. ಕೆಂಪು ಸಮುದ್ರ ವಿಭಜನೆಯ ಸಾಕ್ಷ್ಯ. ಬೈಬಲ್ ಪ್ರಕಾರ ದೇವರು ಕೆಂಪು ಸಮುದ್ರವನ್ನು ವಿಭಜಿಸಿ ಇಸ್ರಾಯೇಲಿಯರನ್ನು ಫರೋಹನ ಸೈನ್ಯದಿಂದ ರಕ್ಷಿಸಿದನು. ಗಲ್ಫ್ ಆಫ್ ಅಕ್ಬಾ ಸಮುದ್ರದ ತಳದಲ್ಲಿ ಪುರಾತನ ರಥದ ಚಕ್ರಗಳು ಮತ್ತು ಇತರ ವಸ್ತುಗಳನ್ನು ಸಂಶೋಧಕರು ಕಂಡಿದ್ದಾರೆ ಎಂದು ಕೆಲವರು ಹೇಳುತ್ತಾರೆ. ಇವು ಫರೋಹನ ಸೈನ್ಯದ ಅವಶೇಷಗಳಾಗಿರಬಹುದು ಎಂದು ನಂಬಲಾಗಿದೆ. 4. ಸೋದೋಮ್ ಮತ್ತು ಗೊಮರ್ರಾ. ಈ ನಗರಗಳನ್ನು ದೇವರು ಬೆಂಕಿ ಮತ್ತು ಗಂಧಕದಿಂದ ನಾಶ ಮಾಡಿದನು ಎಂದು ಬೈಬಲ್ ಹೇಳುತ್ತದೆ. ಡೆಡ್ ಸಿ ಪ್ರದೇಶದಲ್ಲಿ ಶೋಧಕರು ಅತ್ಯಂತ ಶುದ್ಧ ಗಂಧಕದ ತುಂಡುಗಳನ್ನು ಬೂದಿಯಂತಿರುವ ನೆಲದಲ್ಲಿ ಕಂಡಿದ್ದಾರೆ. ಇದು ಬೈಬಲ್ ವಿವರಣೆಗೆ ಹೊಂದಿಕೆಯಾಗುತ್ತದೆ ಎಂದು ಹೇಳಲಾಗುತ್ತದೆ. 5. ಲೋಟನ ಹೆಂಡತಿ, ಉಪ್ಪಿನ ಸ್ತಂಭ. ಲೋಟನ ಹೆಂಡತಿ ಹಿಂದೆ ನೋಡಿದಾಗ ಉಪ್ಪಿನ ಸ್ತಂಭವಾಗಿ ಮಾರ್ಪಟ್ಟಳು ಎಂದು ಬೈಬಲ್ ಹೇಳುತ್ತದೆ. ಡೆಡ್ ಸಿ ಸಮೀಪದಲ್ಲಿ ಲೋಟನ ಹೆಂಡತಿ ಎಂದು ಕರೆಯಲ್ಪಡುವ ದೊಡ್ಡ ಉಪ್ಪಿನ ರಚನೆಯಿದೆ. ಇದು ದೇವರ ನ್ಯಾಯದ ಭಯಾನಕ ನೆನಪು. 6. ನೋಹನ ನೌಕೆ. ಬೈಬಲ್ ಪ್ರಕಾರ ನೋಹನ ನೌಕೆ ಅರಾರಾತ ಪರ್ವತದಲ್ಲಿ ನಿಂತಿತು. ಟರ್ಕಿಯ ಅರಾರಾತ ಪರ್ವತದಲ್ಲಿ ಹಿಮದೊಳಗೆ ಹೂತಿರುವ ದೊಡ್ಡ ಮರದ ರಚನೆಯ ಅವಶೇಷಗಳನ್ನು ಕಂಡಿದ್ದಾರೆ ಎಂದು ಕೆಲವರು ನಂಬುತ್ತಾರೆ. ಪರ್ವತದಲ್ಲಿ ಕಲ್ಲಿನಂತಾಗಿರುವ ಮರದ ತುಂಡುಗಳು ಪತ್ತೆಯಾಗಿವೆ. ಈ ಕಂಡುಹಿಡಿಪು ಇನ್ನೂ ಚರ್ಚೆಯ ವಿಷಯವಾಗಿದ್ದರೂ ನೋಹನ ಕಥೆಯನ್ನು ಜೀವಂತವಾಗಿರಿಸುತ್ತದೆ. 7. ಬೆಥೆಸ್ದಾ ಕೆರೆ. ಯೇಸು ಒಬ್ಬ ಅಂಗವೈಕಲ್ಯಗೊಂಡ ವ್ಯಕ್ತಿಯನ್ನು ಗುಣಪಡಿಸಿದ ಸ್ಥಳ. ಯೆರೂಸಲೇಮಿನಲ್ಲಿ ಪುರಾತನ ಕೆರೆಯ ಅವಶೇಷಗಳು ಪತ್ತೆಯಾಗಿವೆ. ಇದು ಯೋಹಾನ ಸುವಾರ್ತೆಯ ವಿವರಣೆಗೆ ಹೊಂದಿಕೆಯಾಗುತ್ತದೆ. ಇಂದಿಗೂ ಕೂಡ ಜನರು ಆ ಸ್ಥಳಕ್ಕೆ ಭೇಟಿ ನೀಡಬಹುದು. 8. ಜೆರಿಕೋ ನಗರದ ಗೋಡೆಗಳು. ಜೆರಿಕೋ ವಿಶ್ವದ ಅತ್ಯಂತ ಹಳೆಯ ನಗರಗಳಲ್ಲಿ ಒಂದು. ಇಸ್ರಾಯೇಲಿಯರು ನಗರದ ಸುತ್ತಲೂ ನಡೆದ ನಂತರ ಅದರ ಗೋಡೆಗಳು ಕುಸಿದವು ಎಂದು ಬೈಬಲ್ ಹೇಳುತ್ತದೆ. ಪುರಾತತ್ವ ಶಾಸ್ತ್ರಜ್ಞರು ಸರಿಯಾದ ಕಾಲಘಟ್ಟಕ್ಕೆ ಸೇರಿದ ಕುಸಿದ ಗೋಡೆಗಳ ಸಾಕ್ಷ್ಯಗಳನ್ನು ಕಂಡಿದ್ದಾರೆ. 9. ಹಿಸ್ಕಿಯಾನ ಸುರಂಗ. ರಾಜ ಹಿಸ್ಕಿಯಾನು ಯೆರೂಸಲೇಮಿಗೆ ನೀರು ತರಲು ಸುರಂಗವನ್ನು ನಿರ್ಮಿಸಿದನು. ಈ ಸುರಂಗ ಇಂದಿಗೂ ಇದೆ. ಸುಮಾರು 1750 ಅಡಿ ಉದ್ದದ ಈ ಪುರಾತನ ಎಂಜಿನಿಯರಿಂಗ್ ಅದ್ಭುತ ಗಿಹೋನ್ ಉಗಮದಿಂದ ಸಿಲೋಆಮ ಕೆರೆಗೆ ನೀರು ತರುತ್ತದೆ. ಇಂದಿಗೂ ಕೂಡ ಜನರು ಅದರೊಳಗೆ ನಡೆದು ಹೋಗಬಹುದು. 10. ಯೇಸುವಿನ ರಕ್ತದ ಕುರಿತು ವಾದಾತ್ಮಕ ಕಂಡುಹಿಡಿಪು. ಕೆಲವು ಸಂಶೋಧಕರು ಒಡಂಬಡಿಕೆಯ ಪೆಟ್ಟಿಗೆ ಅಂದರೆ ಆರ್ಕ್ ಆಫ್ ದ ಕವೆನೆಂಟ್ ಬಳಿ ಯೇಸುವಿನ ರಕ್ತದ ಗುರುತುಗಳನ್ನು ಕಂಡಿದ್ದಾರೆ ಎಂದು ಹೇಳುತ್ತಾರೆ. ಪುರಾತತ್ವ ಶಾಸ್ತ್ರಜ್ಞ ರಾನ್ ವ್ಯಾಟ್ ಕ್ರೂಶೀಕರಣ ನಡೆದ ಸ್ಥಳದ ಕೆಳಗಿನ ಗುಪ್ತ ಕೋಣೆಯಲ್ಲಿ ರಕ್ತದ ಗುರುತುಗಳನ್ನು ಕಂಡಿದ್ದಾನೆ. ಈ ವಾದ ಎಲ್ಲರಿಂದಲೂ ಅಂಗೀಕರಿಸಲ್ಪಟ್ಟಿಲ್ಲದರೂ ಯೇಸುವಿನ ತ್ಯಾಗದ ಮಹತ್ವವನ್ನು ನೆನಪಿಸುತ್ತದೆ. ಅಂತಿಮ ಸಂದೇಶ. ಈ ಭೌತಿಕ ಸಾಕ್ಷ್ಯಗಳು ಬೈಬಲ್ ಕಥೆಗಳು ಕೇವಲ ಕಥೆಗಳು ಮಾತ್ರವಲ್ಲ ಎಂಬುದನ್ನು ಸೂಚಿಸುತ್ತವೆ. ಅವು ನಿಜವಾದ ಸ್ಥಳಗಳಲ್ಲಿ ನಡೆದ ಘಟನೆಗಳು, ನಿಜವಾದ ಜನರ ಜೀವನ, ನಿಜವಾದ ಗುರುತುಗಳನ್ನು ಭೂಮಿಯ ಮೇಲೆ ಬಿಟ್ಟಿವೆ. ಇವೆಲ್ಲವೂ ಬೈಬಲ್ನಲ್ಲಿ ಯಾವುದೂ ಕಟ್ಟುಕತೆಯಲ್ಲ, ಬದಲಾಗಿ ಅವು ಸತ್ಯವಾದ ಘಟನೆಗಳು ಹಾಗೂ ಈ ಬೈಬಲ್ನಲ್ಲಿರುವ ದೇವರೇ ನಿಜವಾದ ದೇವರು ಎಂಬುದನ್ನು ನಮಗೆ ಮತ್ತಷ್ಟು ದೃಢಪಡಿಸುತ್ತವೆ. ಇಂದು ಈ ಬೈಬಲ್ ಪ್ರಯಾಣದಲ್ಲಿ ನನ್ನೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು.
ನಿಮಗೂ ಈ ವಿಷಯಗಳು ಆಸಕ್ತಿದಾಯಕವಾಗಿದ್ದರೆ ದೇವರ ವಾಕ್ಯದ ಬಗ್ಗೆ ಇನ್ನಷ್ಟು ಅದ್ಭುತ ಕಥೆಗಳು ಮತ್ತು ತಿಳುವಳಿಕೆಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ದೇವರ ಕೃಪೆ ನಿಮ್ಮೆಲ್ಲರ ಮೇಲಿರಲಿ. ಆಮೇನ್.